ನೋಡಿ, ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಅಂತ ಸುರ್ಜೇವಾಲಾ ಸುಮ್ಮನೆ ಹೇಳಿಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಕೊಟ್ಟಂತ ಒಂದು ವರದಿಯನ್ನ ಆಧರಿಸಿ ಆ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ವರದಿಯಲ್ಲೇನಿದೆ ನೋಡಿ, ಆ ವರದಿಯನ್ನು ಹಿಡ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಆ ವರದಿಯ ಪ್ರತಿ ಅಂಶವನ್ನು ನಿಮ್ಮ ಎದುರುಗಡೆ ಓದಿ ಹೇಳ್ತೀನಿ. ನೋಡಿ, ಬಹಳ ಮುಖ್ಯವಾಗಿ 5 ಅಂಶಗಳಿದೆ ಡಿ ಕೆ ಶಿವಕುಮಾರ್ ಅವರ ವರದಿಯಲ್ಲಿ. ಹಾಗಾದ್ರೆ ಅಂತಹ ಯಾವ ರಿಪೋರ್ಟ್ ಅನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ? ಸ್ವತಃ ಸುರ್ಜೇವಾಲಾ ಬೆಳಗಾವಿಗೆ ಬಂದ ಕೂಡಲೇ ಈ ರೀತಿಯ ಹೇಳಿಕೆಯನ್ನು ಕೊಡಲಿಕ್ಕೆ ಕಾರಣವಾಗಿರುವಂತ ಆ ವರದಿಯಲ್ಲಿ ಏನೆಲ್ಲ ಇದೆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹೈಕಮಾಂಡ್ ಸುಮ್ಮನೆ ನಿಂತಿಲ್ಲ, ಸುಮ್ಮನೆ ನಿಂತಿರೋದಲ್ಲ. ಡಿ ಕೆ ಶಿವಕುಮಾರ್ ಯಾವಾಗಲೂ ಇಕ್ಕಳವನ್ನು ಹಿಡಿತಾರೆ. ಮೊದಲು ಇಕ್ಕಳ ಹಿಡಿತಾರೆ. ಇಕ್ಕಳ ಹಿಡಿದು ಕೂಡಲೇ ಸಹಜವಾಗಿ ಹೈಕಮಾಂಡ್ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಳ್ಳುತ್ತೆ. ಅದರ ಪರಿಣಾಮ ಇಂತಹ ಹೇಳಿಕೆ ಇವತ್ತು ಸುರ್ಜೇವಾಲಾ ಕೊಟ್ರಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರಲ್ಲ, ಸುಮ್ಮನೆ ಮಾತಾಡಿರೋದಲ್ಲ, ಈ ವರದಿಯನ್ನು ಆಧರಿಸಿಯೇ ಮಾತಾಡಿರೋದು. ಯಾವುದು ಆ ವರದಿ, ಏನಿದೆ ಅದರಲ್ಲಿ? ನೋಡಿ, 5 ಪ್ರಮುಖವಾದ ಅಂಶಗಳಿದೆ. ಉಳಿದಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ನೋಡಿ, 5 ಅಂಶಗಳ ಪೈಕಿ ಫಸ್ಟ್ ಒನ್ ನೋಡಿ, ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನೀವು ಬದಲಾವಣೆ ಮಾಡೋದೇ ಆದರೆ ತಗೊಳ್ಳಿ, ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ತೆಗೆದುಕೊಳ್ಳಿ. ಅದರ ಜೊತೆಗೆ ಬರೀ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಷ್ಟೇ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ತಗೊಳ್ಳಿ. ಮತ್ತಿನ್ನೇನಕ್ಕೆ ಬೇಕು ನನಗೆ? ಬೇಡ, ತಗೊಂಬಿಡಿ. ನೀವು ಪಕ್ಷದಲ್ಲಿ ಯಾರು ನನ್ನ ಆಂತರಿಕ ವಿರೋಧಿಗಳಿದ್ದಾರೋ ಅವರ ಮಾತುಗಳನ್ನ ಕೇಳ್ಕೊಂಡು ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀರಿ ಅನ್ನೋದಾದರೆ ತಗೊಳ್ಳಿ, ಬೇಡ. ಇದು ನಂಬರ್ 1. ಇನ್ನು ನಂಬರ್ 2, ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಬರೀ ನನ್ನ ರಾಜೀನಾಮೆ ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಜೊತೆ ನಾನು ಹೇಳ್ದಲ್ಲ, ಕಾಂಗ್ರೆಸ್ನ ಪ್ರೈಮರಿ ಮೆಂಬರ್ಶಿಪ್ಗೂ ಕೂಡ ರಾಜೀನಾಮೆ ತಗೊಳ್ಳಿ ಅಂತ. ನನ್ನದಷ್ಟೇ ಅಲ್ಲ, ನನ್ನ ಜೊತೆ 60 ಜನರ ರಾಜೀನಾಮೆ ತಗೊಳ್ಳಿ. ಯಾರ 60 ಜನರು? ಕಾಂಗ್ರೆಸ್ನ ಶಾಸಕರ, ಕಾಂಗ್ರೆಸ್ನ ಪದಾಧಿಕಾರಿಗಳ, ಅಥವಾ ಇವರ ಬೆಂಬಲಿಗರ? ಡಿ ಕೆ ಸುರೇಶ್ ಅವರ ಜೊತೆಗೆ ಇನ್ನೂ 59 ಜನ ಕನಕಪುರ ಹಾಗೂ ಹಳೆ ಮೈಸೂರು ಭಾಗದ ನಾಯಕರ? ಬಸವರಾಜ್ ಶಿವಗಂಗಾ ಅವರು ರಾಜೀನಾಮೆ ಇದೆಯಾ ಅದರಲ್ಲಿ? ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು. ಆದರೆ 60 ಜನರ ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದು 2ನೇ ಶಾಕ್ ಹೈಕಮಾಂಡ್ಗೆ. ಇನ್ನು 3ನೇ ಪಾಯಿಂಟ್, ಅವರು ಬಹುಶಃ ಇದು ಜನರೆಲ್ಲ ಮಾತನಾಡ್ತಾ ಇರ್ತಾರೆ, ಡಿ ಕೆ ಶಿವಕುಮಾರ್ ಎಲೆಕ್ಷನ್ಗೆ ಭಾಳ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಅರ್ಥದಲ್ಲಿ ಮಾತಾಡಿದ್ದಾರೆ. ಈಗ ಜನರೇನು ಹೇಳ್ತಿರ್ತಾರೆ, ನೀವು ನೋಡ್ತಾ ಇರ್ತೀರಿ, ಚರ್ಚೆ ಆಗ್ತಿರ್ತಾರೆ, 1000 ಕೋಟಿ ಖರ್ಚು ಮಾಡಿದ್ದಾರೆ ಎಲೆಕ್ಷನ್ಗೆ ಅಂತೇಳಿ. ಅವ್ರ ಬೆಂಬಲಿಗರು ಬಹುತೇಕ ಈಗ ಅದನ್ನೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ಎಷ್ಟು ಖರ್ಚು ಮಾಡಿದ್ದೀನಿಲ್ಲ ಪಕ್ಷ ಸಂಘಟನೆಗಾಗಿ, ಪಕ್ಷವನ್ನು ಅಧಿಕಾರಕ್ಕೆ ತರುವ ಸಲುವಾಗಿ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಾಗಿ, ಎಲ್ಲ ವಾಪಸ್ ಕೊಡಿ, ತಗೊಳ್ಳಿ ರಾಜೀನಾಮೆ. ಬೇಡ, ನನಗೇನು ಬೇಕು ಅಂತ ಇಲ್ಲ, ತಗೊಳ್ಳಿ ರಾಜೀನಾಮೆ, ಕೊಡ್ತೀನಿ ತಗೊಳ್ಳಿ, ನಾನು ಖರ್ಚು ಮಾಡೋದ್ರಲ್ಲಿ ನನಗೆ ವಾಪಸ್ ಕೊಡಿ, ಬೇಕಾಗೇ ಇಲ್ಲ. ಯಾಕೆ ಹೇಳ್ತಿದ್ದಾರೆ ಈ ಮಾತಿನೆಲ್ಲ ಅಂದರೆ, ತಮ್ಮ ರಾಜೀನಾಮೆ, ಬೆಂಬಲಿಗರ ರಾಜೀನಾಮೆ, ಸಂಪನ್ಮೂಲ, ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ 4ನೇ ಪಾಯಿಂಟ್ ಇದೆ ನೋಡಿ, ಅದು ಬಹಳ ಮುಖ್ಯ. ಅವ್ರು ಹೇಳ್ತಿರೋದು ಏನಂದರೆ, ಡಿ ಕೆ ಶಿವಕುಮಾರ್ ಅವರು ನೋಡಿ, 2023ರಲ್ಲಿ ಕಾಂಗ್ರೆಸ್ ಪೂರ್ಣ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದೆ, ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಆಗ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ್ದು ಅದೇ ಹಿನ್ನೆಲೆಯಲ್ಲಿ, ನನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ. ಸರಿ ಆಯಿತು, ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಬಿಟ್ಕೊಡ್ಬೇಕಲ್ವಾ? ಬಿಟ್ಕೊಡ್ತೀನಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ. ಆಗ ನಾನು ತ್ಯಾಗ ಮಾಡಿದ್ದೀನಿ ಮುಖ್ಯಮಂತ್ರಿ ಸ್ಥಾನವನ್ನು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀರಲ್ವಾ? ಅದು ಯಾರೆಲ್ಲ ನನ್ನ ಆಂತರಿಕ ವಿರೋಧಿಗಳಿದ್ದಾರೆ ಅವರ ಮಾತಿನ ಹಿನ್ನೆಲೆಯಲ್ಲಿ. ಹಾಗಾದರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತೇನೆ, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸಿ. ಸಾಧ್ಯನ ಕೊಡಿಸ್ಲಿಕ್ಕೆ? ಇದು ಯಾರೆಲ್ಲ ತಮ್ಮ ವಿರುದ್ಧ ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಲ್ಲ ಅವರಿಗೆ ಇದು, ಅವ್ರು ಕೊಟ್ಟಿದ್ದು ಏಟು, ಬೇರೆ ಯಾರಿಗೂ ಅಲ್ಲ. ಡಿ ಕೆ ಶಿವಕುಮಾರ್ ಏಟನ್ನು ಕೊಟ್ಟಿದ್ದು ಅವರಿಗೆ. ಕೊಡಿಸಿ ಹಾಗಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಅನ್ನುವಂಥದ್ದು. ಹಾಗೆ ಮತ್ತೊಂದು ಪಾಲಿಸಿ ಮ್ಯಾಟ್ರ್. ಯಾರೆಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಎಲ್ಲ ಪ್ರಸ್ತಾವ ಮಾಡ್ತಿರೋದೇನು? ಪಾಲಿಸಿ ಮ್ಯಾಟರ್ನ ಅವ್ರು ಪ್ರಸ್ತಾವ ಮಾಡ್ತಾ ಇದ್ದಾರೆ.
ಏನು ಪಾಲಿಸಿ ಮ್ಯಾಟರ್? ನಂಬರ್ 1, 2023 ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ಗೆ ಬಹುಮತ ಬಂದಾಗ ದೆಹಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಆಯಿತು. ಅದರ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ, ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿಬೇಕು ಅಂತ ನಿರ್ಣಯ, ಲಿಖಿತ ನಿರ್ಣಯ ಆಗಿತ್ತು. ಅದೇ ಪಾಲಿಸಿಯ ಮೇಲೆ ಈಗ ಇವರು ಕೇಳ್ತಾ ಇದ್ದಾರೆ. ಕೆಪಿಸಿ ಅಧ್ಯಕ್ಷರು ಲೋಕಸಭಾ ಚುನಾವಣೆವರೆಗೂ ಅಂತ ಇತ್ತು, ಅದಾದಮೇಲೆ ಬೈ ಎಲೆಕ್ಷನ್ ಆಯಿತು, ಈಗ ಬಿಟ್ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಪಾಲಿಸಿ ಮ್ಯಾಟರ್. ನಂಬರ್ 2, ಕಾಂಗ್ರೆಸ್ನಲ್ಲಿ ಒಂದು ಪಾಲಿಸಿ ಇದೆ. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂಥೇಳಿ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಬೇಕು, ಯಾಕಂದರೆ ಅವರು DCM ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೊಟ್ಟಿರುವಂಥ ಕೌಂಟರ್ ಏನಪ್ಪ ಅಂದರೆ, ಸ್ವಾಮಿ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡ್ತೀನಿ, 2 ಸ್ಥಾನದಲ್ಲಿ ಇರಬಾರ್ದಲ್ವಾ, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಲ್ವಾ, ಲೋಕಸಭೆ ಚುನಾವಣೆವರೆಗೂ ಮಾತ್ರ ಅಂತ ಆಗಿದ್ದಲ್ವಾ, ಸರಿ ಆಯಿತು, ಓಕೆ, ನಾನು ಒಂದೇ ಹುದ್ದೆಯಲ್ಲಿ ಇರ್ತೀನಿ, ಬರೀ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಮಾತ್ರ ಇರ್ತೀನಿ, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತೀನಿ. ಆದರೆ ನಾನು ತ್ಯಜಿಸುವ ಮೊದಲು, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೊಡುವ ರಾಜೀನಾಮೆಯನ್ನು ಅಂಗೀಕಾರ ಮಾಡುವ ಮೊದಲು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೂ ಸೇರಿದಂತೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೀ AICC ಅಧ್ಯಕ್ಷರಲ್ಲ, ಅವರು ರಾಜ್ಯಸಭೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರು. ಸೊ ಅವರು 2 ಹುದ್ದೆಯಲ್ಲಿದ್ದಾರೆ, AICC ಅಧ್ಯಕ್ಷ ಸ್ಥಾನದಲ್ಲೂ ಇದ್ದಾರೆ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲೂ ಇದ್ದಾರೆ. ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಸೊ ಇವರೆಲ್ಲ 2 ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳ್ತಿರೋದು ಖರ್ಗೆ ಅವರಿಗೆ ಅಂತ ಹೇಳ್ಬಿಟ್ರು. ಸೊ ಖರ್ಗೆ ಅವರಿಗೆ ಹಾಗೆಲ್ಲ ಹೇಳಬಾರ್ದು ಅಂದರು, ಅಂದರೆ ಟಾಂಗ್ ಕೊಟ್ಟಿದ್ದವರು ಡಿ ಕೆ ಶಿವಕುಮಾರ್ ಅವರು. ಸೊ ಈಗ ಹೇಳ್ತಿರೋದು, ಈ ವರದಿಯಲ್ಲಿ ಹೇಳಿರೋದು ಏನಪ್ಪ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರೂ ಸೇರಿದಂತೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ 2 ಹುದ್ದೆಯಲ್ಲಿದ್ದಾರಲ್ಲ ಅವರೆಲ್ಲರಿಂದಲೂ ರಾಜೀನಾಮೆಯನ್ನು ಪಡೆಯಿರಿ, ಅಷ್ಟೂ ಜನ ರಾಜೀನಾಮೆ ಕೊಡಲಿ. ಸೊ ಅವರೆಲ್ಲ ರಾಜೀನಾಮೆ ಕೊಟ್ಟ ಮರುಕ್ಷಣ ನನ್ನ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ನಾನು ಕೊಡ್ತೀನಿ. ಹೆಂಗಿದೆ ನೋಡಿ ಹೊಡ್ತಾ. ಸಾಧ್ಯನಾ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ 2 ಸ್ಥಾನದಿಂದ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ 2 ಸ್ಥಾನದಲ್ಲಿರೋರನ್ನ ಈಗ 1 ಸ್ಥಾನದಿಂದ ತ್ಯಜಿಸಿ ಅಂತ ಹೇಳಕ್ಕೆ ಸಾಧ್ಯನಾ? ಆ ರೀತಿ ಎಷ್ಟೋ ಜನ ಇದ್ದಾರೆ ಬಿಡಿ, ಅವರೆಲ್ಲರೂ ಕೂಡ ಕೆಳಗಿಳಿಸ್ತಾರಾ? ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಮುಂದುವರಿಸಿರ್ತಾರೆ, ಅವ್ರನ್ನೆಲ್ಲ ತೆಗೆದುಬಿಡ್ತಾರೆ ಈಗ ನೋಡಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ದಾಳ ಉರುಳಿಸಿರೋದು ಸುಮ್ಮನೆ ಅಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಗಾಕಂತು. ಡಿ ಕೆ ಶಿವಕುಮಾರ್ ಹೇಳಿದ್ದು ಇವೆಲ್ಲವನ್ನೂ ಕೂಡ ಮಾಡಿಬಿಟ್ಟು ಅದಾದ ನಂತರ ಇವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಸುರ್ಜೇವಾಲಾ ಅವರು ಓಡಿ ಬಂದಿದ್ದು ಸುಮ್ಮನೆ ಅಲ್ಲ. ಬೆಳಗಾವಿಗೆ ಬಂದ ಕೂಡಲೇ ಅವರು ಡಿ ಕೆ ಶಿವಕುಮಾರ್ ಅವರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸುಮ್ಮನೆ ಅಲ್ಲ. ಈ ಹಿನ್ನೆಲೆಯಲ್ಲೇ ಡಿ ಕೆ ಸುರೇಶ್ ಅವರು ಡೆಲ್ಲಿಗೆ ಹೋಗಿದ್ರಲ್ಲ, ಸುಮ್ಮನೆ ಹೋಗಿದ್ದಲ್ಲ, ಇವನ್ನೆಲ್ಲ ಹೇಳಕ್ಕೆ ಹೋಗಿದ್ದು. ಆ ಕಡೆ ಸತೀಶ್ ಜಾರಕಿಹೊಳಿ ಒಂದು ಕಡೆ ತಮ್ಮ ಪ್ರಯತ್ನವನ್ನು ಮಾಡ್ತಿದ್ರೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ಸಮರ ಇದು ಸಾಮಾನ್ಯವಾಗಿ ಮುಗಿಯುವಂಥದ್ದಲ್ಲ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಹೇಳ್ತಿರೋದೇನು, ನಾನು CM ಆಗೋವರೆಗೂ ಈ ಕುರ್ಚಿಯಲ್ಲೇ ಇರಬೇಕು, ನಾನು CM ಆದ ಮರುಕ್ಷಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೀನಿ, ನಾವು ಅಧಿಕಾರದಲ್ಲಿದ್ದೀವಿ, ಈಗ ಪಕ್ಷ ಅಧಿಕಾರದಲ್ಲಿದೆ, ನಾನು CM ಮಾಡಿ ಅಂತಾರೆ ಅವರು. ಹೈಕಮಾಂಡ್ CM ಮಾಡ್ಲಿಕ್ಕೆ ಸಾಧ್ಯವಾ? ಈಗ ಅಡಕತೆರೆಯಲ್ಲಿ ಸಿಗಾಕೊಂಡಿರೋದು ಕಾಂಗ್ರೆಸ್ ಹೈಕಮಾಂಡ್. ಈ ಕಡೆ ಸಿದ್ದರಾಮಯ್ಯನ ಟೀಮ್ ನೋಡಿ, AICCಯೇ ಕೈಗೊಂಡಿರುವಂಥ ನಿರ್ಣಯ ಪಾಲಿಸಿ, ಅದನ್ನು ಅನುಷ್ಠಾನ ಮಾಡಿ, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, ಲೋಕಸಭೆ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಇಂಪ್ಲಿಮೆಂಟ್ ಮಾಡಿ ಅಂತ ಕೂತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಕಾರಣ ಕೊಟ್ಟು, ಆಯಿತು PCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಡ್ಲಿಕ್ಕೆ ರೆಡಿ ಇದ್ದೀನಿ, ಈ ಎಲ್ಲವನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡಿ, ಈ 5 ಅಂಶಗಳನ್ನ ಜಾರಿಗೊಳಿಸಿ ಅಂತ ಕೂತಿದ್ದಾರೆ. ಹೈಕಮಾಂಡ್ ಇದನ್ನು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಬಹಳ ಕಷ್ಟ ಇದೆ ಇದನ್ನು ಸಾಲ್ವ್ ಮಾಡೋದು. ಈ ಕಡೆ ಇವರು ಬಿಡಲ್ಲ, ಆ ಕಡೆ ಅವರು ಬಿಡಲ್ಲ. ಅದಕ್ಕೆ ನೋಡಿ ಮಹಾದೇವಪ್ಪ ಹೋಗಿ ಪರಮೇಶ್ವರ್ ಜೊತೆ ಮಾತನಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರೇಕ್ ಹಾಕಕ್ಕೆ ಶುರು ಮಾಡಿದ್ದಾರೆ. ಕ್ಯಾಬಿನೆಟ್ಟಲ್ಲಿ ಅವ್ರ ತನ್ನ ಸಬ್ಜೆಕ್ಟ್ ಕೆಲವನ್ನ ಡಿಫರ್ ಮಾಡಿದ್ದಾರೆ. ಇವೆಲ್ಲ ಸಂಘರ್ಷ ಈಗ ಓಪನ್ ವಾರ್ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಇನ್ನು ಮುಂದೆ ಶೀತಲ ಸಮರ ಅಲ್ಲ, ಇನ್ನೇನಿದ್ರು ನೇರ ಸಮರ. ಈ ಸಮರದಲ್ಲಿ ಈಗೇನೋ ಡಿ ಕೆ ಶಿವಕುಮಾರ್ ಅವ್ರೀಗ ಸುರ್ಜೇವಾಲಾ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರ ಮೇಲುಗೈ ಆಗಿದೆ ಅನ್ನೋ ಮೇಲ್ನೋಟ ಕಾಣಿಸ್ತಾ ಇದೆ. ಆದರೆ ಇದೇ ಅಂತಿಮವಾಗಿ ಯಾರ ಮೇಲುಗೈ ಆಗುತ್ತೆ? ನಿಜವಾಗಿ ಯುದ್ಧದಲ್ಲಿ ಗೆಲ್ತಿರೋದು ಯಾರು, ಸೋಲ್ತಿರೋದು ಯಾರು? ಯಾಕೆ ಅಂತ ಹೇಳ್ತೀನಿ ನೋಡಿ.
ಡಿ ಕೆ ಶಿವಕುಮಾರ್ ಅವರು ಈ ಹೋರಾಟದಲ್ಲಿ KPCC ಅಧ್ಯಕ್ಷ ಪಟ್ಟದ ಹೋರಾಟದಲ್ಲಿ ಮೇಲುಗೈ ಸಾಧಿಸಿರ್ಬೋದು, ಆದರೆ ಅವರ ಮೂಲ ಉದ್ದೇಶ ಮುಖ್ಯಮಂತ್ರಿ ಅದನ್ನಾಗುವಂಥ ಯಾವುದೇ ಸಾಧ್ಯತೆ ಕಾಣಿಸ್ತಿಲ್ವಲ್ಲ. ಬರೀ ಇದೇ ಯುದ್ಧ ಮಾಡ್ಕೊಂಡಿರ್ಬೇಕಲ್ಲ ಅವರು. ಹಾಗೆ ನೋಡಿದ್ರೆ ಅದು ಸೋಲಲ್ವಾ ಡಿ ಕೆ ಶಿವಕುಮಾರ್ ಅವ್ರದ್ದು? ಅದಕ್ಕೆ ಕೇಳ್ತಿದ್ದೀನಿ ನಾನು, ನಿಮ್ಮ ಪ್ರಕಾರ ಈ ಯುದ್ಧದಲ್ಲಿ ಗೆದ್ದವ್ರು ಯಾರು, ಬಿದ್ದವ್ರು ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.